ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ ಸಿಕೆಎಂ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡ್ಯೂಟಿಗೆ 8 ಗಂಟೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಇವತ್ತು ನಮ್ಮ ಕ್ಲೈಂಟ್ ಒಬ್ರು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರು. ಅದ್ರ ರಿಜಿಸ್ಟ್ರೇಷನ್ ಇವತ್ತೇ ಇತ್ತು. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸೋ ಟೈಮಲ್ಲಿ ಆ ಪ್ರಾಪರ್ಟಿ ವ್ಯಾಲ್ಯೂ 50 lakhsಗಿಂತ ಎಬೋ ಇದ್ರೆ, ಜಾಸ್ತಿ ಇದ್ರೆ ನಾವು ಅದ್ರ ಮೇಲೆ 1% ಟ್ಯಾಕ್ಸ್ನ TDS ಆಗಿ ಡಿಡಕ್ಟ್ ಮಾಡಬೇಕು. ಆ TDS ನ ನಾವು ಗೌರ್ಮೆಂಟ್ಗೆ ಏನು ಕಟ್ಟಲ್ಲ, ಅದು ಬೈಯರು ಮತ್ತೆ ಸೆಲ್ಲರ್ ಮಧ್ಯದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಎ ಪರ್ಸನ್ ಸೆಲ್ಲರ್ ಆಗಿರ್ತಾನೆ, ಬಿ ಪರ್ಸನ್ ಬೈಯರ್ ಆಗಿರ್ತಾನೆ. ಎ ಪರ್ಸನ್ 60 lakhsಗೆ ಅವನ ಪ್ರಾಪರ್ಟಿನ ಬಿಗೆ ಮಾರಿದ್ರೆ ಆ ಬಿ ಪರ್ಸನ್ ಅವನಿಗೆ 60 lakhsನ ರೌಂಡ್ ಅಪ್ ಅಲ್ಲಿ ಕೊಡಕ್ಕಾಗಲ್ಲ. ಅದ್ರ ಮೇಲೆ 1% TDS ನ ಡಿಡಕ್ಟ್ ಮಾಡಿ ರಿಮೈನಿಂಗ್ 59,40,000 ಮಾತ್ರ ಕೊಡ್ಬೇಕಾಗುತ್ತೆ. ಇನ್ನ ರಿಮೈನಿಂಗ್ 60,000 ಬಂದ್ಬಿಟ್ಟು ಎ ಪಾರ್ಟಿ ಅವನು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಿಸ್ಬೇಕಾದ್ರೆ ರೀಫಂಡ್ ಆಗಿನ ಅಥವಾ ಟ್ಯಾಕ್ಸ್ಗೆ ಅಡ್ಜಸ್ಟ್ ಆಗೋ ತರ ಮಾಡ್ಕೋಬೇಕಾಗುತ್ತೆ. ಈ ಪ್ರಾಪರ್ಟಿ ಟ್ಯಾಕ್ಸ್ TDS ನ 1% ಪೇಮೆಂಟ್ ಮಾಡಿಲ್ಲ, ಪ್ರಾಪರ್ಟಿ ವ್ಯಾಲ್ಯೂ 50 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡಲ್ಲ. ಕಂಪಲ್ಸರಿ 1% TDS ನ ಪೇಮೆಂಟ್ ಮಾಡಬೇಕು. ಅದಕ್ಕೋಸ್ಕರನೇ ನಮ್ಮ ಕ್ಲೈಂಟ್ ಇವತ್ತು ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇರೋದ್ರಿಂದ ಇವತ್ತೇ TDS ನ ಪೇಮೆಂಟ್ ಮಾಡಬೇಕು ಅಂತ ನಾನು ಬೇಗ ಹೊರಟಿದ್ದೀನಿ. ಇದೇ ತರ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ, TDS ಬಗ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನಾನು ಪೇಮೆಂಟ್ ಮಾಡಿ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡು ಮಶ್ರೂಮ್ ಬಿರಿಯಾನಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಇದನ್ನು ತಿನ್ಕೊಂಡು ನಾನು ಹೊರಟಿದ್ದೆ HMT ಭವನ್ಗೆ. ನಮ್ಮ ಆಫೀಸ್ ಕಡೆಯಿಂದ ಸ್ವಲ್ಪ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಿತ್ತು ಅಂತ ನಾನು ನನ್ನ ಫ್ರೆಂಡು HMT ಭವನ್ಗೆ ಬಂದಿದ್ವಿ. ಇಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಆಫೀಸ್ಗೆ ಹೋದ್ವಿ. ಸಂಜೆ ನಾನು ಮನೆಗೆ ಬರೋ ಅಷ್ಟರಲ್ಲೇ ಫ್ಲಿಪ್ಕಾರ್ಟಿಂದ ಡೆಲಿವರಿ ಬಂದಿತ್ತು. ನಾನು ಫ್ಲಿಪ್ಕಾರ್ಟಲ್ಲಿ ಸೊಳ್ಳೆ ಪರ್ದೆನ ಆರ್ಡ್ರ್ ಮಾಡಿದ್ದೆ. ಇದ್ರ ರಿವ್ಯೂಸ್ ಚೆನ್ನಾಗಿತ್ತು ಅಂತ ಆರ್ಡ್ರ್ ಮಾಡಿದ್ದೆ. ಹಾಗೆಯೇ ಯಾವ ಥರ ಇದೆ ಅಂತ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನನಗೂ ಇದು ಯಾವ ಥರ ಇರುತ್ತೆ ಅಂತ ಐಡಿಯಾ ಇಲ್ಲ, ಬಟ್ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಈ ಫ್ಲಿಪ್ಕಾರ್ಟು ಮೀಶೋದವರು ಪ್ರಾಡಕ್ಟ್ನ ಯಾವ ಥರ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಬಟ್ ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ, ಚೆನ್ನಾಗಿ ಬಂದಿದೆ. ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.